ಒಂದು ಹಳ್ಳಿಯಲ್ಲಿ ದೇವರ ಹಬ್ಬದ ದಿನ ರಾತ್ರಿ ಜನರು ಪೂಜೆ ಮಾಡುತ್ತಿದ್ದರು. ಆ ನಂತರ ಒಂದು ಕತ್ತೆಗೆ ಬಾಳೆಹಣ್ಣು, ಬೆಲ್ಲ, ತೆಂಗಿನಕಾಯಿ ಇಡುತ್ತಿದ್ದರು. ಆದರೆ ಯಾರಿಗೂ ಅರ್ಥವಾಗಿರಲಿಲ್ಲ ಯಾಕೆ ಈ ತಿನಿಸುಗಳನ್ನು ಕತ್ತೆಗೆ ಇಡುತ್ತಾರೆ ಅಂತ. ಆಗ ನಾವು ಪ್ರಶ್ನೆ ಮಾಡಿದ್ರೆ ಅವರು ಹೇಳ್ತಾರೆ, ಅದು ನಮ್ಮ ಪೂರ್ವಿಕರ ಕಾಲದಿಂದಲೇ ಹಾಗೆ ಮಾಡ್ತಾ ಬರುತ್ತಾರೆ ಅಂತ. ಆದ್ರೆ ನಿಜವಾದ ಕಥೆ ಏನಂದ್ರೆ, ಒಂದು ಕಾಲದಲ್ಲಿ ಪೂಜೆ ಮಾಡುವಾಗ ಮನೆಯಲ್ಲಿ ಸಾಕುತ್ತಿದ್ದ ಕತ್ತೆ ಬಂದು ತಿನ್ನೋಕೆ ಹೋಯಿತು. ಅದು ತಿನ್ನುವುದರಿಂದ ಮನೆಯಲ್ಲಿ ಅಸಹನೆ ಆಯಿತು. ಅದರಿಂದ ಮುಂದಿನಿಂದ ವಿಶೇಷವಾಗಿ ಕತ್ತೆಗೆ ತಿನಿಸು ಹಾಕೋದನ್ನು ಪ್ರಾರಂಭಿಸಿದರು. ವರ್ಷಗಳು ಹೋದಂತೆ ಜನರು ಆ ತಿನಿಸುಗಳನ್ನು ದೇವರಿಗೆ ಸಲ್ಲಿಸುವ ಪವಿತ್ರ ಪದ್ಧತಿ ಅಂತ ನಂಬಿಕೊಳ್ಳುತ್ತಾರೆ. ಹೀಗಾಗಿ ಇವತ್ತು ಎಲ್ಲರೂ ಹೇಳ್ತಾರೆ, ಕತ್ತೆಗೆ ತಿನಿಸು ಹಾಕೋದು ಸಂಸ್ಕೃತಿ ಅಂತ. ಇದು ಒಂದು ತುರ್ತು ಅವಾಂತರದಿಂದ ಶುರುವಾದ, ಯಾರೂ ಅರ್ಥ ಮಾಡಿಕೊಳ್ಳದ ಒಂದು ಆಚರಣೆ. ಆದರೂ ಕೆಲವೇ ವರ್ಷಗಳಲ್ಲಿ ಅದನ್ನು ಪವಿತ್ರ ಸಂಸ್ಕೃತಿ ಅಂತ ಅಂದುಕೊಳ್ಳುತ್ತೇವೆ.